ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಮೈಸೂರು ಲೋಕಾಯುಕ್ತದಲ್ಲಿ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕೆಲವು ಗಂಟೆಗಳಿಂದಲೂ ಕೂಡ ಎಫ್ಐಆರ್ ದಾಖಲು ಪ್ರಕ್ರಿಯೆಯನ್ನ ನಡೆಸಲಾಗಿತ್ತು. ಇದೀಗ ಎಫ್ಐಆರ್ ಆಗಿದೆ. ಸಿಆರ್ಪಿಸಿ 156(3) ಅಡಿಯಲ್ಲಿ ಕೇಸ್ ದಾಖಲಿಸಿಕೊಳ್ಬೇಕು ಅಂತ ಕೋರ್ಟ್ ಏನ್ ಸೂಚನೆ ಕೊಟ್ಟಿತ್ತು ಅದರ ಆಧಾರದಲ್ಲಿಯೇ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಸೂಚನೆಯಂತೆ ಎಫ್ಐಆರ್ ಅನ್ನ ದಾಖಲು ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದೀಗ ಎಫ್ಐಆರ್ ಆಗಿದೆ. ಬುಧವಾರ ಅಷ್ಟೇ ಆದೇಶ ಹೊರಬಿದ್ದಿತ್ತು. A1 ಆರೋಪಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ದಾಖಲು ಮಾಡಲಾಗಿದೆ. ಎಫ್ಐಆರ್ನಲ್ಲಿ A1 ಆರೋಪಿಯಾಗಿ ಸಿಎಂ ಸಿದ್ದರಾಮಯ್ಯನವರು, A2 ಆರೋಪಿಯಾಗಿ ಬಹುಶಃ ಅವರ ಪತ್ನಿ ಪಾರ್ವತಿ. A2 ಆರೋಪಿಯಾಗಿ ಮುಖ್ಯಮಂತ್ರಿಗಳ ಪತ್ನಿ, ಅಂದ್ರೆ ಈ ಒಂದು 14 ಸೈಟುಗಳ ಫಲಾನುಭವಿ ಪಾರ್ವತಿ ಅವರು A2 ಆರೋಪಿಯಾಗಿದ್ದಾರೆ. A3 ಆರೋಪಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ್, ಅಂದ್ರೆ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ್ ಹೆಸರು A3 ಆರೋಪಿಯಾಗಿ. ಇನ್ನು A4 ದೇವರಾಜು ಹೆಸರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಇತರರನ್ನ ಯಾರನ್ನೆಲ್ಲ ಇಲ್ಲಿ ಸೇರಿಸಲಾಗಿದೆ ಅನ್ನೋದನ್ನ ನೋಡಬೇಕಾಗಿದೆ. A1 ಆರೋಪಿ ಸಿಎಂ ಸಿದ್ದರಾಮಯ್ಯ, A2 ಆರೋಪಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ, A3 ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ್, A4 ಆಗಿ ದೇವರಾಜು ಅವರ ಹೆಸರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೋರ್ಟ್ ನಿರ್ದೇಶನ ಕೊಟ್ಟಿದ್ದು ಎಫ್ಐಆರ್ ನ ದಾಖಲು ಮಾಡಿಕೊಳ್ಬೇಕು. ಮುಖ್ಯಮಂತ್ರಿಗಳ ಪತ್ನಿಯೇ ಇಲ್ಲಿ ಫಲಾನುಭವಿ ಆಗಿರೋದ್ರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣವಾಗಿ ತನಿಖೆಗೆ ಸಹಕಾರವನ್ನ ಕೊಡಬೇಕು. ಇದು ತನಿಖೆಗೆ ಯೋಗ್ಯವಾಗಿರುವಂತಹ ಪ್ರಕರಣ ಅಂತ ಗಂಭೀರ ಪ್ರಕರಣವನ್ನಾಗಿ ಇದನ್ನ ಸ್ವೀಕಾರ ಮಾಡೋ ಮೂಲಕ ಹಲವು ಕಾಯ್ದೆಗಳನ್ನ ಉಲ್ಲೇಖಿಸಿ ಕೋರ್ಟ್ ಆದೇಶ ಮಾಡಿತ್ತು. ಅದರಂತೆ ಎಫ್ಐಆರ್ ಅನ್ನ ಈಗ ಮೈಸೂರು ಲೋಕಾಯುಕ್ತ ಪೊಲೀಸರು ದಾಖಲು ಮಾಡಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು A1 ಆರೋಪಿಯನ್ನಾಗಿ ದಾಖಲು ಮಾಡಲಾಗಿದೆ. ಮೂಡ ಹಗರಣದಲ್ಲಿ ಯಾವ ರೀತಿಯಾದಂತಹ ಪಾತ್ರ ಮುಖ್ಯಮಂತ್ರಿಗಳದ್ದು ಅನ್ನೋದನ್ನ ಈ ಒಂದು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದ ನಂತರದಲ್ಲಿ ವಿಚಾರಣೆಯಿಂದ ಹೊರಕ್ಕೆ ತರಬೇಕಾಗಿದೆ. ಈಗ A2 ಆರೋಪಿಯಾಗಿ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರ ಹೆಸರನ್ನ ದಾಖಲು ಮಾಡಿದ್ದಾರೆ ಮೈಸೂರು ಲೋಕಾಯುಕ್ತ ಪೊಲೀಸರು. ಒಟ್ಟು 4 ಆರೋಪಿತ ಸ್ಥಾನದಲ್ಲಿ ಈಗಾಗಲೇ ಕೋರ್ಟ್ ಏನ್ ಗೈಡ್ಲೈನ್ಸ್ ಕೊಟ್ಟಿತ್ತು ಅದರಂತೆಯೇ ಎಫ್ಐಆರ್ ದಾಖಲಾಗಿದೆ. ಇನ್ನುಳಿದಂತೆ ಇತರರ ಪೈಕಿ ಯಾರಿರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. A1 ಸಿಎಂ ಸಿದ್ದರಾಮಯ್ಯ, A2 ಪಾರ್ವತಿ ಸಿದ್ದರಾಮಯ್ಯ, A3 ಮೂಡ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಪಾತ್ರ ಸಿಎಂ ಅವರ ಬಾಮೈದ. ಅವರು ಮುಖ್ಯಮಂತ್ರಿಗಳ ಪತ್ನಿಗೆ ಆ ಒಂದು ಜಮೀನನ್ನ ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ರು, ಕುಂಕುಮಕ್ಕೆ ಅಂತ ಕೊಟ್ಟದ್ದು ಅನ್ನೋದನ್ನ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ A3 ಆರೋಪಿಯನ್ನಾಗಿ ಅವರನ್ನ ಸೇರಿಸಲಾಗಿದೆ. A4 ಆಗಿ ದೇವರಾಜು, ಅಂದ್ರೆ ನಕಲಿ ಭೂಮಾಲೀಕ, ಆ ಭೂಮಿಯ ಮಾಲೀಕನೇ ಅಲ್ಲ, ಆದರೂ ಕೂಡ ಮಲ್ಲಿಕಾರ್ಜುನಿಗೆ ಈ ವ್ಯಕ್ತಿ ಹೆಸರಿಗೆ ಮಾಡಿಕೊಟ್ಟಿದ್ದಾನೆ ಅಂತ ಇಲ್ಲಿ ನಮೂದಾಗಿದೆ. ಅಲ್ಲಿ ಮೂಲ ಮಾಲೀಕತ್ವನೇ ಅವನಿಗಿಲ್ಲದಿದ್ದಾಗ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟ್ ಹಂಚಿಕೆ ಎಲ್ಲಿ ಬರುತ್ತೆ ಮತ್ತು ಕೃಷಿ ಭೂಮಿಯನ್ನಾಗಿ ಯಾಕೆ ಇದನ್ನ ಕನ್ವರ್ಟ್ ಮಾಡಿದ್ರು ಇತ್ಯಾದಿ ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಎರಡೂ ಕಡೆಗಳಿಂದಲೂ ಕೂಡ ಹೊರಕ್ಕೆ ಬಂದಿತ್ತು. ಈಗ ಇದರ ಸತ್ಯಾಸತ್ಯತೆಯನ್ನ ಅರಿಯುವಂತಹ ಕೆಲಸವನ್ನ ಮೈಸೂರು ಲೋಕಾಯುಕ್ತ ಪೊಲೀಸರು ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡ ನಂತರದಲ್ಲಿ ಎಲ್ಲರ ವಿಚಾರಣೆಗಳನ್ನ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯ ಆದಿಯಾಗಿ ಪಾರ್ವತಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್, ದೇವರಾಜು, ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ದಾರೆ ಇತ್ಯಾದಿ ವಿವರಣೆಗಳು ಸಂಪೂರ್ಣವಾಗಿ ವಿಚಾರಣೆಯ ಹಂತದಲ್ಲಿ ಲಭ್ಯವಾಗುತ್ತೆ. ಈಗ ಎಫ್ಐಆರ್ ದಾಖಲಾಗಿದೆ. 3 ತಿಂಗಳ ಒಳಗಾಗಿ
ವಿಚಾರಣೆಯನ್ನ ಪೂರ್ಣಗೊಳಿಸಿ ವರದಿಯನ್ನ ಕೋರ್ಟ್ ಮುಂದೆ ಇಡಬೇಕಾಗುತ್ತೆ. ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯೋ ಇಲ್ಲವೋ, ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೋ ಅಥವಾ ಪತ್ರ ಮುಖೇನ ಆದೇಶವನ್ನ ಕೊಟ್ಟಿದ್ದಾರೋ, ಈ ಒಂದು 14 ಸೈಟ್ಗಳನ್ನ ಪಡಿಲಿಕ್ಕೆ ಮುಖ್ಯಮಂತ್ರಿಗಳ ಪತ್ನಿ ಯೋಗ್ಯರ ಇಲ್ವಾ, ಅವರಿಗೆ ಆ ಒಂದು ಸೈಟ್ ಪಡೆಯುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಆಧಾರ ಇದೆ, ಬದಲಿಯನ್ನ ಪಡ್ಕೊಂಡಿದ್ದೀವಿ, ಇದರಲ್ಲಿ ತಪ್ಪೇನು ಅನ್ನೋದು ಮುಖ್ಯಮಂತ್ರಿಗಳ ಪ್ರತಿದಿನದ ವಾದವಾಗಿತ್ತು. ಈಗ ಆ ಒಂದು ವಿವರಣೆಯನ್ನ ಮೈಸೂರು ಲೋಕಾಯುಕ್ತ ಪೊಲೀಸರ ಮುಂದೆ ಯಾವ ರೀತಿಯಾಗಿ ಇಡ್ತಾರೆ ಸಿದ್ದರಾಮಯ್ಯನವರು, ಇದನ್ನ ಯಾವ ರೀತಿ ವರದಿ ರೂಪದಲ್ಲಿ ಕೋರ್ಟ್ಗೆ ಕೊಡ್ತಾರೆ, ಕಾದು ನೋಡ್ಬೇಕು.